ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ವಾದವನ್ನ ಮಂಡಿಸಿದ್ದಾರೆ. ಯಾಕಂದ್ರೆ ಅತ್ಯಾಚಾರವನ್ನ ಮಾಡಿರುವಂತಹ ವ್ಯಕ್ತಿ ಆತ ಸಾಮಾನ್ಯ ವ್ಯಕ್ತಿಯಲ್ಲ, ಆತ ಒಬ್ಬ ಪ್ರಭಾವಿ. ತನ್ನ ಪ್ರಭಾವವನ್ನ ಬಳಸಿ ಆತ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ. ಆ ರೀತಿ ಮಾಡೋದು ಘನ ಅಪರಾಧ. ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಎಸಗಿದ್ದಾನೆ. ದುರಂತ ಅಂದ್ರೆ ಅತ್ಯಾಚಾರಕ್ಕೊಳಗಾದಂತಹ ಮಹಿಳೆ ಪ್ರಜ್ವಲ್ ರೇವಣ್ಣ ಅವರಿಂದ ಪದೇ ಪದೇ ಅತ್ಯಾಚಾರಕ್ಕೊಳಗಾದಂತಹ ಮಹಿಳೆ ಇದ್ದಾಳಲ್ಲ, ಆಕೆಗೆ ಪ್ರಜ್ವಲ್ ರೇವಣ್ಣ ವಯಸ್ಸಿನ ಮಗ ಇದ್ದಾನೆ, ಓರ್ವ ಮಗಳಿದ್ದಾಳೆ. ಇಲ್ಲಿ ಹಾನಿಯಾಗಿರೋದು ಆಕೆಯ ಮೇಲೆ ಆಕೆ ದೈಹಿಕವಾಗಿ ಅತ್ಯಾಚಾರ ಆಗಿರೋದಷ್ಟೇ ಅಲ್ಲ, ಮಾನಸಿಕವಾಗಿ ಆಕೆ ನಲುಗು ಹೋಗಿದ್ದಾಳೆ. ಜೀವಕ್ಕಿಂತ ದೊಡ್ಡ ಹಾನಿ ಆ ಸಂತ್ರಸ್ತೆಗಾಗಿದೆ. ಅತ್ಯಾಚಾರದ ರೀತಿ ಆತನ ವಕ್ರತನವನ್ನ ತೋರಿಸುತ್ತೆ. ಪ್ರಜ್ವಲ್ ಸಂಸದನಾಗಿದ್ದು, ಒಬ್ಬ ಜನಪ್ರತಿನಿಧಿಯಾಗಿದ್ದು ಇಂಥ ದುಷ್ಕೃತ್ಯವನ್ನ ಎಸಗಿದ್ದಾನೆ. ಅತ್ಯಾಚಾರ ಮಾಡಿರುವಂತಹ ರೀತಿ ಆತನ ವಕ್ರ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಯಾಕಂದ್ರೆ ಅತ್ಯಾಚಾರ ಮಾಡಿದವನು ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ನೋಡಿದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಆ ಸಂತ್ರಸ್ತೆ ಬಂದಿದ್ಲು. ದೊಡ್ಡ ಮಟ್ಟದಲ್ಲಿ ಆಕೆಗೆ ಹಾನಿಯಾಗಿದೆ. ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗಿದ್ದಾಳೆ. ಸಮಾಜದಲ್ಲಿ ಆಕೆ ಅವಮಾನವನ್ನ ಅನುಭವಿಸಿದ್ದಾಳೆ. ಈ ರೀತಿ ವಿಡಿಯೋ ಚಿತ್ರೀಕರಿಸುವುದು ಕೂಡ ಗಂಭೀರವಾದಂತಹ ಅಪರಾಧ. ಈತನ ಮೇಲೆ ಇದು ಒಂದೇ ಕೇಸ್ ಅಲ್ಲ, ಇಂತಹ ಹಲವು ಕೇಸ್ಗಳಿದ್ದಾವೆ. ಹಲವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋನ ಮಾಡಿದ್ದಾನೆ. ಆ ವಿಡಿಯೋಗಳು ಲಭ್ಯ ಇದ್ದಾವೆ. ಈ ರೀತಿ ವಿಡಿಯೋ ಚಿತ್ರೀಕರಿಸಿರುವುದು ಗಂಭೀರ ಅಪರಾಧ. ಹಾಗಾಗಿ ಈತ ಮಾಡಿರುವಂತಹ ಈ ಗಂಭೀರ ಅಪರಾಧಕ್ಕೆ ಕಠಿಣ ಶಿಕ್ಷೆಯನ್ನ ನೀಡಬೇಕು. ಶಿಕ್ಷೆಯ ಪ್ರಮಾಣ ಗರಿಷ್ಠ ಇರಬೇಕು ಅನ್ನುವಂತಹ ವಾದವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿಎನ್ ಜಗದೀಶ್ ಮಂಡಿಸುತ್ತಿದ್ದಾರೆ. ವಿಡಿಯೋ ಬಹಿರಂಗವಾದಾಗ ಆ ಸಂತ್ರಸ್ತೆ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡಿಬಿಟ್ಟಿದ್ಲು. ಆರೋಪಿ ಮಹಿಳೆಯ ಒಪ್ಪಿಗೆ ಇಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಬ್ಲಾಕ್ ಮೇಲ್ ಮಾಡೋಕ್ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡಿದ್ದ. ಸಂತ್ರಸ್ತೆ ವಿರುದ್ಧ ವಿಡಿಯೋನ ಅಸ್ತ್ರದ ರೀತಿ ಆತ ಬಳಕೆ ಮಾಡಿದ್ದಾನೆ. ಆರೋಪಿ ಆತ ಸಾಮಾನ್ಯವಾದ ವ್ಯಕ್ತಿಯಲ್ಲ, ಆತ ಒಬ್ಬ ಪ್ರಭಾವಿ ಜನಪ್ರತಿನಿಧಿಯಾಗಿದ್ದವನು, ಸಂಸದ ಆಗಿದ್ದವನು, ಕಾನೂನು ರಚನೆಯ ಭಾಗವಾಗಿದ್ದವನು. ಇಂಥ ವ್ಯಕ್ತಿ ಕಾನೂನನ್ನ ಕೈ ತಗೊಂಡಿದ್ದಾನೆ. ಇಷ್ಟು ಹೀನಾಯವಾಗಿ ವರ್ತಿಸಿದ್ದಾನೆ, ಅನಾಗರಿಕವಾಗಿ ವರ್ತಿಸಿದ್ದಾನೆ. ಇದೇ ರೀತಿ ಆರೋಪಿಯ ವಿರುದ್ಧ ಹಲವು ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಬೇರೆ ಬೇರೆ ಮಹಿಳೆಯರ ಜೊತೆ ಈತ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಇಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ದಯೆ ಕರುಣೆಯನ್ನ ನ್ಯಾಯಾಲಯ ತೋರಿಸಬಾರದು. ಅತ್ಯಾಚಾರ ಆಗಿರುವಂತಹ ಮಹಿಳೆಗೆ ಇದೇ ಅಪರಾಧಿಯ ವಯಸ್ಸಿನ ಮಕ್ಕಳಿದ್ದಾರೆ. ಹೀಗಾಗಿ ನ್ಯಾಯಾಲಯ ಇದನ್ನೊಂದು ಘೋರ ಘಟನೆ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್. ದೊಡ್ಡ ಪ್ರಮಾಣದ ಶಿಕ್ಷೆಯನ್ನ ನ್ಯಾಯಾಲಯ ನೀಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಆಗ ಜಡ್ಜ್ ಕೇಳ್ತಾರೆ, ಯಾಕೆ ಕನಿಷ್ಠ ಶಿಕ್ಷೆ ಹಾಗೂ ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಐಟಿ ಆಕ್ಟ್ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಸಂತ್ರಸ್ತ ಮಹಿಳೆಗೆ ಅಪರಾಧಿ ವಯಸ್ಸಿನ ಮಗ ಇದ್ದಾನೆ. ಮಹಿಳೆಗೆ ದೈಹಿಕ ಹಿಂಸೆ ಮಾತ್ರ ಅಲ್ಲ, ಮಾನಸಿಕ ಹಿಂಸೆ ಕೂಡ ಆಗಿದೆ. ವಿಡಿಯೋ ವೈರಲ್ ಆದಾಗ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಹಾಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಆ ಶಿಕ್ಷೆಯ ಪ್ರಮಾಣ ಇತರರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕು. ಯಾಕಂದ್ರೆ ಈತನ ಮೇಲೆ ಇನ್ನೂ ಹಲವು ಕೇಸ್ಗಳಿದ್ದಾವೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋನ ಈತ ಮಾಡಿದ್ದಾನೆ. ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಗೆ ಸದ್ಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಎಷ್ಟು ವರ್ಷ? ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ರೀತಿಯಲ್ಲಿ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ ಪ್ರಕಟ ಮಾಡಬೇಕು. ಈ ರೀತಿ ಮಾಡುವಂತವರಿಗೆ ಈ ಪ್ರಕರಣದಲ್ಲಿ ನ್ಯಾಯಾಲಯ ಕೊಡುವಂತಹ ತೀರ್ಪು ಎಚ್ಚರಿಕೆಯ ಗಂಟೆಯಾಗಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್. ಈತನಿಗೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವೂ ಕೂಡ ಆಗಿಲ್ಲ. ಈತನಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸಿ ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು. ಬೇರೆಯವರು ಈ ರೀತಿ ಮಾಡುವವರಿಗೆ ಅದು ಎಚ್ಚರಿಕೆಯ ಸಂದೇಶ ಆಗಬೇಕು. ಹಣ ಅಧಿಕಾರ ಇರುವವರಿಗೆ ಕಡಿಮೆ ಶಿಕ್ಷೆಯಾಗಬಾರದು. ಆದ್ರೆ ಮದದಿಂದ ಮೆರೀತಿದಾರಲ್ಲ, ಆ ಪ್ರಭಾವದಿಂದ ಬೆರೀತಿದಾರಲ್ಲ, ಹಾಗಾಗಿ ಕಡಿಮೆ ಶಿಕ್ಷೆಯಾಗಬಾರದು. ಈತನಿಗೆ ಕಠಿಣ ಶಿಕ್ಷೆಯನ್ನ ನೀಡಿ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ವಾದವನ್ನ ಮಂಡಿಸಿದ್ದಾರೆ.
ತನಗಾದ ಅನ್ಯಾಯವನ್ನ ಹೇಳಿಕೊಳ್ಳೋಕ್ಕೂ ಆಗಬಾರ್ದು ಅಂಥ ಕೃತ್ಯವನ್ನ ಈತ ಎಸಗಿರೋದು. ಆ ಮಹಿಳೆಯನ್ನ ಈ ಅಪರಾಧಿಯ ಕುಟುಂಬ ಕಿಡ್ನಾಪ್ ಕೂಡ ಮಾಡಿತ್ತು. ಹೆದರಿಸುವ ಪ್ರಯತ್ನ ಮಾಡಿದ್ರು, ಸಾಕ್ಷಿ ನಾಶವನ್ನ ಮಾಡುವ ಪ್ರಯತ್ನ ಮಾಡಿದ್ರು, ಸಾಕ್ಷಿಯನ್ನ ತಿರುಚುವಂತಹ ಪ್ರಯತ್ನ ಮಾಡಿದ್ರು, ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿಕೆ ಕೊಡಿಸುವಂತಹ ಮಸಲತ್ತನ್ನ ಅಪರಾಧಿಯ ಕುಟುಂಬ ಮಾಡಿದೆ. ಇಂತಹ ಕೃತ್ಯ ಎಸಗಿದ ಅಪರಾಧಿಗೆ ಇದುವರೆಗೂ ಯಾವುದೇ ಪಶ್ಚಾತ್ತಾಪ ಆಗಿಲ್ಲ. ಸಿಕ್ಕವರ ಮೇಲೆ ಆರೋಪ ಮಾಡೋ ಕೆಲಸವನ್ನ ಈತ ಮಾಡಿದ್ದಾನೆ. ಕೋರ್ಟ್ ಟ್ರಯಲ್ ವಿಳಂಬ ಮಾಡುವಂತಹ ಪ್ರಯತ್ನ ಕೂಡ ಈತ ಮಾಡಿದ್ದಾನೆ. ಹೀಗಾಗಿ ಇಂಥ ವ್ಯಕ್ತಿಗೆ ಯಾವುದೇ ಕನಿಕರವನ್ನ ನ್ಯಾಯಾಲಯ ತೋರಿಸಬಾರದು ಅಂತ ಹೇಳಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ, ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಗೆ ಆತನನ್ನ ಒಳಪಡಿಸಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ನ್ಯಾಯಾಲಯದ ಮುಂದೆ. ಯಾಕಂದ್ರೆ ಸಂತ್ರಸ್ತ ಮಹಿಳೆಯ ಮೇಲೆ ತನ್ನ ಪ್ರಭಾವವನ್ನ ಬಳಸಿ ಪದೇ ಪದೇ ಅತ್ಯಾಚಾರ ಎಸಗುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ರು. ಆಕೆಗೆ ಪ್ರಜ್ವಲ್ ರೇವಣ್ಣ ವಯಸ್ಸಿನ ಮಗ ಇದ್ದಾನೆ. ಅಂಥ ಹಿರಿಯ ಮಹಿಳೆ ಆಕೆಯ ಮೇಲೆ ಪದೇ ಪದೇ ಅತ್ಯಾಚಾರ, ತನ್ನ ಪ್ರಭಾವವನ್ನ ಬಳಸಿಕೊಂಡು ತನ್ನ ಮನೆ ಕೆಲಸದ ಆಕೆ ಧ್ವನಿ ಇಲ್ಲ, ಆಕೆ ಅವಿದ್ಯಾವಂತೆ ಅನ್ನುವಂತಹ ಕಾರಣಕ್ಕಾಗಿ ಅತ್ಯಾಚಾರವನ್ನ ಮಾಡಿದ್ರು. ಅದಾದ ಬಳಿಕ ವಿಡಿಯೋನ ಮಾಡಿಟ್ಕೊಂಡ್ರು. ವಿಡಿಯೋನ ಮಾಡಿ ಬೆದರಿಸುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ರು. ಆ ವಿಡಿಯೋ ನೋಡಿದಂತಹ ಮಹಿಳೆ ಕೊನೆಗೆ ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಒಂದು ಹಂತದಲ್ಲಿ ನಿರ್ಧಾರಕ್ಕೆ ಮಾಡಿದ್ಲು. ಅದಾದ ಬಳಿಕ ಈ ಪ್ರಕರಣ ಹೊರಗೆ ಬರಬಾರ್ದು ಅಂತ ಹೇಳಿ ಕಿಡ್ನಾಪ್ ಮಾಡುವಂತಹ ಕೆಲಸವನ್ನ ಮಾಡ್ತು ಅಪರಾಧಿಯ ಕುಟುಂಬ. ಕಿಡ್ನಾಪ್ ಮಾಡಿ ಸಾಕ್ಷಿಯನ್ನ ತಿರುಚುವಂತಹ ಪ್ರಯತ್ನ, ಅದೇ ಮಹಿಳೆಯಿಂದ ಸುಳ್ಳು ಹೇಳಿಕೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನ ಅಪರಾಧಿಯ ಕುಟುಂಬ ಮಾಡ್ತು. ಹೀಗಾಗಿ ಈತ ಮಾಡಿರೋದೆಲ್ಲವೂ ಕೂಡ ಗಂಭೀರ ಅಪರಾಧಗಳು. ಹಣ ಇರಬಹುದು, ಈತನ ಬಳಿ ಪ್ರಭಾವ ಇರಬಹುದು, ಆದ್ರೆ ಇಂಥ ವ್ಯಕ್ತಿಗೆ ಕಠಿಣ ಶಿಕ್ಷೆಯನ್ನ ಕೊಡುವಂತಹ ಕೆಲಸ ನ್ಯಾಯಾಲಯ ಮಾಡಬೇಕು. ಯಾವುದೇ ಕಾರಣಕ್ಕೂ ದಯೆ ಕನಿಕರವನ್ನ ತೋರಿಸಬಾರದು. ಯಾಕಂದ್ರೆ ಇದುವರೆಗೂ ತಾನು ಮಾಡಿರುವಂತಹ ಕೃತ್ಯದ ಬಗ್ಗೆ ಪಶ್ಚಾತ್ತಾಪವನ್ನ ಆ ವ್ಯಕ್ತಿ ತೋರಿಸಿಲ್ಲ. ಅದರ ಹೊರತಾಗಿ ಇತರರ ಮೇಲೆ ಆರೋಪ ಮಾಡುವಂತಹ ಕೆಲಸವನ್ನೇ ಮಾಡಿದ್ದಾನೆ. ಹಾಗಾಗಿ ಯಾವುದೇ ದಯೆ, ಯಾವುದೇ ಕನಿಕರ ಪ್ರಜ್ವಲ್ ರೇವಣ್ಣ ಪರವಾಗಿ ನ್ಯಾಯಾಲಯ ತೋರಿಸಬಾರದು. ಜೀವನ ಪರ್ಯಂತ ಆತನಿಗೆ ಜೈಲು ಶಿಕ್ಷೆಯಾಗುವ ರೀತಿ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ವಾದವನ್ನ ಮಂಡಿಸಿದ್ದಾರೆ. ತಾನು ಮಾಡಿರುವಂತಹ ಕೃತ್ಯದ ಬಗ್ಗೆ ಇದುವರೆಗೂ ಆತನಿಗೆ ಯಾವುದೇ ಪಶ್ಚಾತ್ತಾಪ ಆಗಿಲ್ಲ. ಸಿಕ್ಕವರ ಮೇಲೆ ಆರೋಪ ಮಾಡುವಂತಹ ಕೆಲಸವನ್ನ ಮಾತ್ರ ಆತ ಮಾಡಿದ್ದಾನೆ. ಕೋರ್ಟ್ ಟ್ರಯಲ್ನ ವಿಳಂಬ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದ. ಇಂಥ ವ್ಯಕ್ತಿಗೆ ಕನಿಕರವನ್ನ ನ್ಯಾಯಾಲಯ ತೋರಿಸಬಾರದು. ಆತ ಮಾಡಿರುವಂತಹ ಅಷ್ಟೂ ಅಪರಾಧ, ಅತ್ಯಾಚಾರ ಮಾಡಿದ್ದಾನೆ, ಪದೇ ಪದೇ ಅತ್ಯಾಚಾರವನ್ನ ಮಾಡಿದ್ದಾನೆ. ಮಾಡಿದಂತಹ ಅತ್ಯಾಚಾರ ಹೇಯ ಕೃತ್ಯವನ್ನ ವಿಡಿಯೋ ಮಾಡುವಂತಹ ಕೆಲಸ ಮಾಡಿದ್ದಾನೆ. ಆ ವಿಡಿಯೋ ಇಟ್ಕೊಂಡು ಅದನ್ನ ರೆಕಾರ್ಡ್ ಮಾಡುವಂತಹ, ಬ್ಲಾಕ್ ಮೇಲ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಅದಾದ ಬಳಿಕ ಸತ್ಯ ಹೊರಗಡೆ ಬರಬಾರದು ಅಂತ ಹೇಳಿ ಕಿಡ್ನಾಪ್ ಮಾಡಿಸಿದ್ದಾನೆ. ಕಿಡ್ನಾಪ್ ಮಾಡಿಸಿದಂತಹ ನಂತರದಲ್ಲಿ ಆಕೆಯನ್ನ ಬೆದರಿಸಿ ಸುಳ್ಳು ಹೇಳಿಕೆಯನ್ನ ಕೊಡಿಸಿ ಸಾಕ್ಷಿಯನ್ನ ತಿರುಚುವಂತಹ ಕೆಲಸವನ್ನ ಮಾಡಿದ್ದಾನೆ. ಸಾಲು ಅಪರಾಧ ಒಂದು ಪ್ರಕರಣದಲ್ಲಿ ಆತ ಮಾಡಿರೋದು. ಎಲ್ಲವೂ ಕೂಡ ಗಂಭೀರವಾದ ಸೆಕ್ಷನ್ಸ್. ಹಣ ಇರಬಹುದು, ಅಧಿಕಾರ ಇರಬಹುದು, ಆದ್ರೆ ಈತನಿಗೆ ಕಠಿಣ ಶಿಕ್ಷೆಯಾಗಬೇಕು. ಈ ಕಠಿಣ ಶಿಕ್ಷೆ ಸಮಾಜದಲ್ಲಿ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ಪ್ರಬಲ ವಾದವನ್ನ ಮಂಡಿಸುತ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಆದರೆ ಆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವುದಕ್ಕೂ ಮುನ್ನ ನಡೀತಾ ಇರುವಂತಹ ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀರಿ. ಸರ್ಕಾರದ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ಪ್ರಬಲ ವಾದವನ್ನ ಮಂಡಿಸುತ್ತಿದ್ದಾರೆ. ಕಠಿಣಾತಿ ಕಠಿಣ ಶಿಕ್ಷೆಯನ್ನ ನೀಡಬೇಕು, ಸುದೀರ್ಘ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತಹ ವಾದವನ್ನ ಅವರು ನ್ಯಾಯಾಲಯದ ಮುಂದಿಡ್ತಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪುಗಳನ್ನ ಉಲ್ಲೇಖಿಸಿ ಬಿಎನ್ ಜಗದೀಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣ ಸಮಾಜಕ್ಕೆ ಒಂದು ಪಾಠವಾಗಬೇಕು ಅನ್ನುವಂಥ ಮನವಿಯನ್ನ ಮಾಡಿದ್ದಾರೆ. ಒಂದು ಪಾಠ ಆಗಬೇಕು ಈ ಪ್ರಕರಣ.
ಕಡಿಮೆ ಶಿಕ್ಷೆ ವಿಧಿಸಿದಾಗ ಹೆಚ್ಚಿಸಿದಂಥ ಉದಾಹರಣೆಗಳಿವೆ. ಯಾವಾಗ ಅಪರಾಧಿಯ ವಕ್ರ ಮನಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡುವಂಥ, ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಪ್ರಬಲ ವಾದವನ್ನ ಮಂಡಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.